ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸದಾ ನನ್ನನ್ನು ಸ್ಮರಿಸುವ ಅಥವಾ ಏಕ ಮನಸ್ಸಿನಿಂದ ಪೂಜಿಸುವವರ ಕಲ್ಯಾಣದ ಜವಾಬ್ದಾರಿಯನ್ನು ನಾನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತೇನೆ. ನೀನು ಏಕಾಂಗಿ ಎನಿಸಿದಾಗಲೆಲ್ಲ ನನ್ನನ್ನು ಸ್ಮರಿಸಿ, ನಿನ್ನ ಒಂಟಿತನ ದೂರವಾಗುತ್ತದೆ ಎಂದು ದೇವರು ಹೇಳುತ್ತಾನೆ. ತೋಟಗಾರರು ಪ್ರತಿದಿನ ಸಸ್ಯಗಳಿಗೆ ನೀರು ಹಾಕುತ್ತಾರೆ, ಆದರೆ ಹಣ್ಣುಗಳು ಋತುವಿನಲ್ಲಿ ಮಾತ್ರ ಬರುತ್ತವೆ. ಅದಕ್ಕಾಗಿ ಜೀವನದಲ್ಲಿ ತಾಳ್ಮೆಯಿಂದಿರಿ, ಎಲ್ಲವೂ ಅದರ ಸಮಯಕ್ಕೆ ನಡೆಯುತ್ತದೆ. ನಾನು ಪ್ರತಿದಿನ ಪಾಪವನ್ನು ಮಾಡುತ್ತೇನೆ, ಅವನು ಪ್ರತಿದಿನ ಕ್ಷಮಿಸುತ್ತಾನೆ. ನಾನು ಅಭ್ಯಾಸದಿಂದ ಅಸಹಾಯಕನಾಗಿದ್ದೇನೆ, ಅವನು ಕರುಣೆಯಿಂದ ಪ್ರಸಿದ್ಧನಾಗಿದ್ದಾನೆ. ಮುಕ್ತವಾಗಿ ಉಸಿರಾಡಿ, ಆದರೆ ಒಳಗೆ ಉಸಿರುಗಟ್ಟಿಸಲು ಪ್ರಯತ್ನಿಸಬೇಡಿ. ಕೇವಲ ವಿಷಯಗಳನ್ನು ದೇವರಿಗೆ ಬಿಡಿ, ಎಲ್ಲವನ್ನು ನೀವೇ ಪರಿಹರಿಸಲು ಪ್ರಯತ್ನಿಸಬೇಡಿ. ಕರ್ಮದಲ್ಲಿ ನಂಬಿಕೆ ಇದ್ರೆ, ದೇವರಲ್ಲಿ ನಂಬಿಕೆ ಇದ್ರೆ, ಎಷ್ಟೇ ಕೆಟ್ಟ ಕಾಲ ಬಂದರೂ ದಾರಿ ಖಂಡಿತ ಸಿಗುತ್ತದೆ, ಭಯಪಡಬೇಡಿ. ಮರ್ಯಾದೆ, ಅಪಮಾನ, ಲಾಭ, ನಷ್ಟ, ಸುಖವಾಗುವುದು ಅಥವಾ ದುಃಖವಾಗುವುದು ಇದೆಲ್ಲವೂ ಮನಸ್ಸಿನ ಚೇಷ್ಟೆ. ಸ್ನೇಹದ ಸಂಬಂಧವಿಲ್ಲದಿದ್ದರೆ ಅಪರಿಚಿತರು ನಮ್ಮವರಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ ಎಂದು ಮನುಷ್ಯ ಎಂದಿಗೂ ನಂಬುತ್ತಿರಲಿಲ್ಲ. ಗೌರವಕ್ಕೆ ಜ್ಯೋತಿ ತರುವ ಗಾಯಗಳಿವು. ಹೆಣ್ಣಿನ ಗೌರವಕ್ಕೆ ಅಪಪ್ರಚಾರವಾದರೆ ವಿಷಯ ಕುರುಕ್ಷೇತ್ರದವರೆಗೆ ಮುಟ್ಟುತ್ತದೆ. ಇಂದಿಗೂ ಯಾರಾದರೂ ಹೆಚ್ಚಿನ ಗೌರವಕ್ಕೆ ಭಂಗ ತಂದರೆ ಅದು ತುಂಡಾಗುತ್ತದೆ. ಕೆಲವೊಮ್ಮೆ ನಾನು ನಿನ್ನನ್ನು ಕಳೆದುಕೊಳ್ಳುತ್ತೇನೆ ಮತ್ತು ಕೆಲವೊಮ್ಮೆ ನಾನು ನಿನ್ನ ಬಗ್ಗೆ ಕನಸು ಕಾಣುತ್ತೇನೆ. ನೀವು ನನ್ನನ್ನು ಪೀಡಿಸಲು ಲೆಕ್ಕವಿಲ್ಲದಷ್ಟು ಮಾರ್ಗಗಳಿವೆ. ಪ್ರತಿಕ್ಷಣವೂ ನನ್ನ ಕಣ್ಣಲ್ಲಿ ನೀರು ಬರುತ್ತದೆ, ಏಕೆಂದರೆ ನನ್ನ ಪ್ರೀತಿ ಆಧ್ಯಾತ್ಮಿಕವಾಗಿದೆ. ನಾನು ನಿಮ್ಮೊಂದಿಗೆ ಇದ್ದೇನೆ, ನೀವು ನಮ್ಮೊಂದಿಗೆ ಇದ್ದೀರಿ. ಇದು ನನ್ನ ಏಕೈಕ ಕತೆ. 2 ವಿಷಯಗಳನ್ನು ಎಣಿಸುವುದನ್ನು ನಿಲ್ಲಿಸಿ. 1. ಸ್ವಂತ ಸಂಕಟ. 2. ಇತರರ ಸಂತೋಷ. ಜೀವನ ಸುಲಭವಾಗುತ್ತದೆ. ಸೌಂದರ್ಯವು ನಿಮ್ಮ ದೃಷ್ಟಿಕೋನದಲ್ಲಿದೆ. ಕೆಸರಿನಲ್ಲಿ ಅರಳಿದ ಕಮಲವು ಕೆಲವರನ್ನು ಆಕರ್ಷಿಸುತ್ತದೆ ಮತ್ತು ಕೆಲವರು ಚಂದ್ರನ ಮೇಲೆ ಕಲೆಗಳನ್ನು ನೋಡುತ್ತಾರೆ. ಪ್ರತಿಕೂಲ ಪರಿಸ್ಥಿತಿಗಳ ವಿರುದ್ಧ ಹೋರಾಡಲು ಒಬ್ಬರ ಹೃದಯದಲ್ಲಿ ಧೈರ್ಯವನ್ನು ಜಾಗೃತಗೊಳಿಸುವ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ. ಬದಲಾವಣೆ ನಿಸರ್ಗದ ನಿಯಮ. ಹಾಗಾಗಿ ಉಳಿದಿದ್ದನ್ನು ಕೊರಗುವ ಬದಲು ಇದ್ದದ್ದನ್ನು ಆನಂದಿಸಲು ಕಲಿಯಿರಿ. ಇದು ನಿಮ್ಮ ಕಾರ್ಯಗಳಿಗೆ ಸಂಬಂಧಿಸಿದೆ. ಜಗತ್ತನ್ನು ದೋಷಿಸಬೇಡಿ, ಏಕೆಂದರೆ ಈ ಜಗತ್ತಿನಲ್ಲಿ ಕ್ರಿಯೆಗಳಿಗಿಂತ ದೊಡ್ಡದು ಏನೂ ಇಲ್ಲ. ನಿಮ್ಮ ಜೀವನದುದ್ದಕ್ಕೂ ಒಂದೇ ಒಂದು ಭರವಸೆಯನ್ನು ಉಳಿಸಿಕೊಳ್ಳಿ. ನೀವು ತಪ್ಪು ಮಾಡದಿದ್ದಲ್ಲಿ ತಲೆಬಾಗಬೇಡಿ. ಒಬ್ಬ ವ್ಯಕ್ತಿಯ ಕ್ರಿಯೆಗಳು ಅವನ ಭವಿಷ್ಯವನ್ನು ಸೃಷ್ಟಿಸುತ್ತವೆ ಎಂದು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ. ಅಂದರೆ ನೀವು ಈಗ ಏನು ಮಾಡುತ್ತಿದ್ದೀರಿ ಅಥವಾ ಇಂದು ನೀವು ಏನು ಮಾಡಲಿದ್ದೀರಿ, ನಿಮ್ಮ ಭವಿಷ್ಯದಲ್ಲಿ ನೀವು ಅದೇ ಫಲಿತಾಂಶವನ್ನು ಪಡೆಯುತ್ತೀರಿ. ಯಾವಾಗಲೂ ಸಣ್ಣ ತಪ್ಪುಗಳನ್ನು ತಪ್ಪಿಸಲು ಪ್ರಯತ್ನಿಸಿ,
ಏಕೆಂದರೆ ಮನುಷ್ಯನು ಪರ್ವತಗಳಿಂದ ಅಲ್ಲ, ಕಲ್ಲುಗಳಿಂದ ಮುಗ್ಗರಿಸುತ್ತಾನೆ. ಮನುಷ್ಯನ ಧೈರ್ಯಕ್ಕಿಂತ ಕಷ್ಟವಿಲ್ಲ. ಮನುಷ್ಯನು ತನ್ನ ಧೈರ್ಯವನ್ನು ಕಳೆದುಕೊಂಡಾಗ ಸೋಲು ಸಂಭವಿಸುತ್ತದೆ. ಅರ್ಥವಿಲ್ಲದೆ ಯಾರು ನಿಮ್ಮನ್ನು ಗೌರವಿಸುವುದಿಲ್ಲ, ಆದರೆ ಜನರು ನಿಮ್ಮನ್ನು ಅರ್ಥವಿಲ್ಲದೆ ಗೌರವಿಸುವಷ್ಟು ಸಮರ್ಥರಾಗಿರಿ. ಕೆಲವರು ದೇವರು ನೋಡುತ್ತಿದ್ದಾರೆ ಎಂದು ಭಯಪಡುತ್ತಾರೆ ಮತ್ತು ಕೆಲವರು ದೇವರು ನೋಡುತ್ತಿದ್ದಾರೆ ಎಂದು ನಂಬುತ್ತಾರೆ. ಕುಟುಂಬದಲ್ಲಿ ಒಬ್ಬರಾದರೂ ದೇವರ ಭಕ್ತಿಯಲ್ಲಿ ತೊಡಗಿಸಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ವಿಷಯವನ್ನು ಅರ್ಥ ಮಾಡಿಕೊಂಡವರು ಮತ್ತು ತಪ್ಪು ಸಮಯದಲ್ಲಿ ಸರಿಯಾದುದನ್ನು ಅರ್ಥ ಮಾಡಿಕೊಳ್ಳುವವರು ಕಂಡುಹಿಡಿಯುವುದು ತುಂಬ ಕಷ್ಟ. ಯಾರು ಏನು ಮಾಡುತ್ತಿದ್ದಾರೆ, ಹೇಗೆ ಮತ್ತು ಏಕೆ, ಇದೆಲ್ಲದರಿಂದ ದೂರವಿದ್ದಷ್ಟು ಖುಷಿಯಾಗಿರುತ್ತೀರಿ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ತುಂಬ ಕಾರ್ಯನಿರತನಾಗುತ್ತಾನೆ. ವಿಷಾದ, ದುಃಖ, ದ್ವೇಷ, ಭಯಕ್ಕೆ ಸಮವಿಲ್ಲ. ಜೀವನದಲ್ಲಿ ಖಾಲಿ ವ್ಯಕ್ತಿಯೇ ಹೆಚ್ಚು ಅತೃಪ್ತಿ ಹೊಂದಿದ್ದಾನೆ ಎಂಬುದನ್ನು ನೆನಪಿಡಿ. ಒಳ್ಳೆಯದು, ಅದು ನಮ್ರತೆಯ ಸಂಕೇತ. ಆದರೆ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಂಡು ನಂತರ ನೀವು ತಲೆಬಾಗಬೇಕಾದರೆ ಅದು ನಿಮ್ಮನ್ನು ಕಳೆದುಕೊಂಡಂತೆ. ನಂಬಿಕೆ ಮತ್ತು ಪ್ರೀತಿ ಅಂತಹ ಎರಡು ಪಕ್ಷಿಗಳು. ಅವುಗಳಲ್ಲಿ ಒಂದು ಹಾರಿದರೆ ಇನ್ನೊಂದು ಸ್ವಯಂಚಾಲಿತವಾಗಿ ಹಾರುತ್ತದೆ. ನಿಮ್ಮ ಇಚ್ಛೆಯಂತೆ ಕೆಲಸಗಳು ನಡೆಯದಿದ್ದಾಗ ಅದು ಆತನ ಇಚ್ಛೆ ಎಂದು ಅರ್ಥ ಮಾಡಿಕೊಳ್ಳಿ, ಮತ್ತು ನಿಮ್ಮ ಇಚ್ಛೆಯಂತೆ ಕೆಲಸ ಮಾಡಿದಾಗ ಅದು ಆತನ ಕೃಪೆ ಎಂದು ಅರ್ಥ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ತಪ್ಪುಗಳನ್ನು ಮಾಡುವುದರಿಂದ ಆ ತಪ್ಪುಗಳ ಬಗ್ಗೆ ಮತ್ತೆ ಮತ್ತೆ ಯೋಚಿಸುವುದರಿಂದ ದುಃಖವಾಗುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.